ನೋಡ್ರಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಡಬ್ಬಿ ಕಟ್ತೆ ನೋಡ್ರಿ. ಇದು ಅನ್ನ ಡಬ್ಬಿ ಕಟ್ಟಾಕತ್ತೀನಿ. ಈ ಡಬ್ಬಿದು ಬಾಯಿ ಸಿಗಲಿಲ್ಲ ಅಂತ ಕಷ್ಟ ಬೇರೆ ಡಬ್ಬಿ ಹಾಕಾಕತ್ತೀನಿ. ಸೊ ಎಲ್ಲ ಬಿತ್ತು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವತ್ತಿಂದ ಬಾಜಿ ಬಾಂಡೆ ತೆಗೆದು ಬಿಡೋಣಂತ. ಸ್ವಲ್ಪ ಬಾಂಡೆ ಅದಾವು. ಇವತ್ತಿನ ಬಾಜಿ ಇದು ಏನಂತಾರೆ ಇದಕ್ಕೆ ಮಡಿಕೆ ಕಾಳೇನೋ ಅಂತಾರು. ರೊಟ್ಟಿ ಮಾಡಿದೀನು, ಅನ್ನ ಆಗಿತ್ತು. ಇವತ್ತಿಂದ ಇದು ರೆಸಿಪಿ. ಇಲ್ಲಿ ಸಾರೈತಿ. ಹಲೋ ಗಾಯ್ಸ್, ಹೆಂಗದಾರೆ ಎಲ್ಲರೂ? ಆರಾಮದಾರೆ ಅಂತ ಹೇಳ್ಕರ್ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಆ್ಯಂಡ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲಿ ಸ್ಕಿಪ್ ಮಾಡಿದಾಗ ವಿಡಿಯೋ ನೋಡ್ರಿ. ವಿಡಿಯೋ ಮಾತ್ರ ಸಖತ್ತಾಗೈತಿ. ಓಕೆ ಗಾಯ್ಸ್, ಈಗಿಂದ ಏನೇನೈತಿಲ್ಲ, ಇವಾಗ ಸದ್ಯದ ಅಪ್ಡೇಟ್ ಏನೈತಿಲ್ಲ ಹೇಳ್ತೇನಂತ. ಸ್ವಲ್ಪ ಇದಕ್ಕೆ ಹೋಗೋದಿತ್ತು, ಗುಡಿಗೆ ಹೋಗಬೇಕಿತ್ತು, ಟೆಂಪಲ್ಗೆ. ಅದು ಗುಡಿಗೆ ಹೋಗಬೇಕಿತ್ತು. ಗುಡಿಗೆ ಹೋಗೋದ್ರಿಂದ ಏನಲ್ಲ, ಸ್ವಲ್ಪ ಕೆಲಸ ಐತಿ ಬೆಳಗಾವ್ದಾಗ. ಸೊ ಬೆಳಗಾವ್ಗೂ ಹೋಗಬೇಕು. ಹತ್ತಿಂದ ನಾನು ಟೆಂಪಲ್ಗೆ ವಿಸಿಟ್ ಮಾಡಿ ಬರ್ಬೇಕಂತ ಅನ್ಕೊಂಡೇನು. ನೋಡೋಣಂತ. ನಮ್ಮ ಮಮ್ಮಿ ಅದನ್ನು ಬರತ್ತಾರು. ಬೆಳಗಾವ್ದಾಗ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಐತಿ. ಸೊ ಅದ್ರ ಸಲುವಾಗಿ ಓಕೆ ಗೈಸ್, ಇವಾಗ ಸದ್ಯದ ಅಪ್ಡೇಟ್. ಕೆಲ್ಸಕ್ಕೆ ಹೋಗಕತ್ರ ಇದೇ ಥರ ಸಿಂಪಲ್ಲಾಗಿ ರೆಸಿಪಿ ಇರ್ತೈತಿ. ಏನು ಓವರಾಗಿ ರೆಸಿಪಿ ಮಾಡೋಂಗಿಲ್ಲ. ಬಿಕಾಸ್ ಯಾಕಂದ್ರೆ ಟೈಮ್ ಸಿಗೋಂಗಿಲ್ಲ. ಸ್ವಲ್ಪ ಲೇಟ್ ಮಾಡಿ ಕೆಲ್ಸಕ್ಕೆ ಹೋಗ್ತಾರೆ ಅಂತಂದ್ರೆ ಇಟ್ಸ್ ಓಕೆ. ಬಟ್ 7 ಗಂಟೆಗೆ ಎಲ್ಲ ಡಬ್ಬಿ ಬೇಕನ್ನೋ ಕಾರಣದಿಂದ ಎದ್ದು ಕರ್ಸಿ ಅಷ್ಟು ಜಲ್ದಿ ಕೆಲಸ ಆಗೋಂಗಿಲ್ಲ. ಡಬ್ಬಿ ಸಿಂಪಲ್ಲಾಗಿ ಚಪಾತಿ ಇಲ್ಲಾಂದರೆ ರೊಟ್ಟಿ ಇದೇ ಇರ್ತೈತಿ ಡೈಲಿ. ಸುಟ್ಟಿ ದಿನ ಬೇರೆ ಬೇರೆ ಏನಾದರೂ ಮಾಡ್ಕೊತ ಇರ್ತೇನು. ಪಲಾವ, ಪೂರಿ ಈ ಥರ ಏನಾರ ಮಾಡ್ಕೊತಿರ್ತೀವಿ. ಸೊ ಗೈಸ್, ಇವತ್ತಿಂದ ವಿಡಿಯೋನ ಆಮೇಲೆ ಜಳಕಾದು ಮಾಡಿಬಿಟ್ಟು ಕರ್ಷ ಕಂಟಿನ್ಯೂ ಮಾಡ್ತೇನೆ. ಸೊ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಕೆಲ್ಸಕ್ಕೆ ಹೋಗಕತ್ರ ಇದೇ ಥರ ಸಿಂಪಲ್ಲಾಗಿ ರೆಸಿಪಿ ಇರ್ತೈತಿ. ಏನು ಓವರಾಗಿ ರೆಸಿಪಿ ಮಾಡೋಂಗಿಲ್ಲ. ಬಿಕಾಸ್ ಯಾಕಂದ್ರೆ ಟೈಮ್ ಸಿಗೋಂಗಿಲ್ಲ. ಸ್ವಲ್ಪ ಲೇಟ್ ಮಾಡಿ ಕೆಲ್ಸಕ್ಕೆ ಹೋಗ್ತಾರೆ ಅಂತಂದ್ರೆ ಇಟ್ಸ್ ಓಕೆ. ಬಟ್ 7 ಗಂಟೆಗೆ ಎಲ್ಲ ಡಬ್ಬಿ ಬೇಕನ್ನೋ ಕಾರಣದಿಂದ ಎದ್ದು ಕರ್ಸಿ ಅಷ್ಟು ಜಲ್ದಿ ಕೆಲಸ ಆಗೋಂಗಿಲ್ಲ. ಡಬ್ಬಿ ಸಿಂಪಲ್ಲಾಗಿ ಚಪಾತಿ ಇಲ್ಲಾಂದರೆ ರೊಟ್ಟಿ ಇದೇ ಇರ್ತೈತಿ ಡೈಲಿ. ಸುಟ್ಟಿ ದಿನ ಬೇರೆ ಬೇರೆ ಏನಾದರೂ ಮಾಡ್ಕೊತ ಇರ್ತೇನು. ಪಲಾವ, ಪೂರಿ ಈ ಥರ ಏನಾರ ಮಾಡ್ಕೊತಿರ್ತೀವಿ. ಸೊ ಗೈಸ್, ಇವತ್ತಿಂದ ವಿಡಿಯೋನ ಆಮೇಲೆ ಜಳಕಾದು ಮಾಡಿಬಿಟ್ಟು ಕರ್ಷ ಕಂಟಿನ್ಯೂ ಮಾಡ್ತೇನೆ. ಸೊ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಓಕೆ ಗಾಯ್ಸ್, ಫೈನಲಿ ಜಳಕ ಮಾಡ್ಕೊಂಬನ್ನಿ. ಇದು ಡ್ರೆಸ್ ವೇರ್ ಮಾಡಿದ್ದೀನಿ. ಮೊನ್ನೆ ಹಳದಿಗೆ ಅರ್ಶಿಣಕ್ಕಂತ ಹಾಕೊಂಡು ಹೋಗಿದ್ನಿ ನನ್ನ ಫ್ರೆಂಡ್ದ. ಸೊ ಅಲ್ಲೇ ತೊಳೆದು ಹಾಕಿದ್ನಿ. ಇವಾಗ ಹುಡ್ಕೋಷ್ಟು ಬೇರೆ ಡ್ರೆಸ್ ಹುಡ್ಕೋಷ್ಟು ನಮ್ಮ ಕೆಪಾಸಿಟಿ ಇಲ್ಲ. ಯಾಕಂದ್ರೆ ಆಲ್ರೆಡಿ ಟೈಮೇ ಹೋಗೈತಿ. ಈಗ 20 ನಿಮಿಷದಾಗ ರೆಡಿಯಾಗಿ ನನಗೆ ಏನು ಬೇಕು ತೊಗೊಂಡು ಕಷ್ಟ ನಾ ಮನೆಯಿಂದ ಹೊರಗೆ ಹೋಗಬೇಕು. ಸೊ ಅದ್ರ ಸಲುವಾಗಿ ಸಿಂಪಲ್ಲಾಗಿ ಇದು ಡ್ರೆಸ್ ಹಾಕ್ಕೊಂಡು ಜಳಕ ಮಾಡಿ ಬನ್ನಿ. ಇವಾಗ ನೋಡ್ರಿ, ಬಿಜಿ ಇದ್ರಾಗ ವಿಡಿಯೋ ಮಾಡ್ಕೊತ ಕೆಲಸ ಮಾಡ್ಬೇಕಂತಂದರೆ ಮಾರ್ನಿಂಗ್ ಅಷ್ಟೇ ಬಿಜಿ ಆಗಿರ್ತೇವೆ. ಕೆಲ್ಸಕ್ಕೆ ಹೋದ್ರೆ ಮಾತ್ರ ಅಲ್ಲಿ ಟೈಮ್ ಸಿಗೋಲ್ಲ. ಜಳಕ ಮಾಡಿ ಬನ್ನಿ. ಕುದಿಲು ಒಂದು ಸ್ವಲ್ಪ ಫ್ಯಾನಿಗೆ ಆರೋ ಇದು ಮಾಡ್ಕೋತೇನು. ಫ್ಯಾನಿಗೆ ಸ್ವಲ್ಪ ಆರ್ಲಿದ ಅಷ್ಟರೊಳಗೆ ಫೇಶ್ ಕ್ರೀಮ್ ಅದು ಹಚ್ಕೊಂಡು ರೆಡಿ ಆಗ್ತೀನಿ. ರೆಡಿ ಆದಮೇಲೆ ಸಿಗ್ತೇನೆ. ಹಲೋ ಗಾಯ್ಸ್, ಫೈನಲಿ ನಾವು ಹೋಗಾಕತ್ತೀನಿ. ಅರ್ಧ ಹಾದಿಗೆ ಬನ್ನಿ. ನಾ ಅಲ್ಲೇ ಯೋಚನೆ ಮಾಡಿ ಛತ್ರಿ ತೊಗೋಬೇಕು ಬ್ಯಾಡೋ ಅಂದೇಳಿ ಯೋಚನೆ ಮಾಡತ್ತೀನಿ. ಮಳೆ ಏನು ಅಷ್ಟು ಇರಾಕಿಲ್ಲ, ಸ್ವಲ್ಪ ಬರತ್ತಿತ್ತು. ಸಿಟಿ ಬರತ್ತಿತ್ತು. ಅದೇನು ಅಷ್ಟೇನು ಹತ್ತಾಕಿಲ್ಲ. ಸೊ ಇಟ್ಸ್ ಓಕೆ, ಬ್ಯಾಡ ಬಿಡು, ಅದನ್ನೆಲ್ಲ ವಜೆ ಮಾಡ್ಕೊಂಡು ಹೋಗಲಿನ್ನ. ಇದೇನು ಇಷ್ಟು ಬಂದು ಹೋಗ್ತೈತೆ ಅಂದ್ಕೊಂಡು ಅರ್ಧ ಹಾದಿಗೆ ಬನ್ನಿ. ಮೊದಲೇ ನಾವು ಮನೆ ಏರ್ಕೆದಿಂದ ಬರೋದೈತಿ. ಸೊ ಅರ್ಧ ಹಾದಿಗೆ ಬನ್ನಿ. ಆಮೇಲೆ ಸ್ವಲ್ಪ ಫುಲ್ಲು ಮಳೆ ಬರಾಕತ್ತಿತ್ತು, ಒಂದು ಸ್ವಲ್ಪ ಜಾಸ್ತಿ ಬರಾಕತ್ತಿತ್ತು. ಇನ್ನೇನು ಮಾಡಲಿ, ಮನೆಗೆ ಹೋಗಿ ತೊಗೊಂಬರೋ ಅಷ್ಟರದಾಗ ಬಸ್ ಮಿಸ್ ಆಗ್ತೈತಿ. ಏನು ಮಾಡಲಿ ಅಂತ ಹೇಳಿ ಅನ್ಕೊಳತ್ತೀನಿ. ಅಡೋಟಿಗೆ ನಮ್ಮ ಮನೆಗೆ ನಂಗೆ ಪರಿಚಯ ಯಾರೊಬ್ರು ಮನೆ ಇತ್ತು, ಕೇಳಿ ನೋಡೋಣಂತ. ಅವ್ರು ಕೊಡ್ತಾರೇನಂತ, ಹೋಗುತ್ತಾ ಕೊಟ್ರೆ ಅಂತ ಅಂದ್ಕೊಂಡು
ಕೇಳಿ ಸೊ ಕೊಟ್ಟಾರು ಛತ್ರಿ ತಗೊಂಡು ಹೋಗತ್ತೇನು ಏನು ಮಾಡೋದು ಈಗ ನಡ್ಕೊಂಡು ಹೋಗೋದ ನಾವು ಒಂದು ಡೇಂಜರ್ ಗಾಯ್ಸಿಲ್ಲೇ. ಓಕೆ ಗಾಯ್ಸ್, ಫೈನಲಿ ಜಳಕ ಮಾಡ್ಕೊಂಬನ್ನಿ. ಇದು ಡ್ರೆಸ್ ವೇರ್ ಮಾಡಿದ್ದೀನಿ. ಮೊನ್ನೆ ಹಳದಿಗೆ ಅರ್ಶಿನ್ಕಂತ ಹಾಕೊಂಡು ಹೋಗಿದ್ನಿ ನನ್ನ ಫ್ರೆಂಡ್ದ. ಸೊ ಅಲ್ಲೇ ತೊಳೆದು ಹಾಕಿದ್ನಿ. ಇವಾಗ ಹುಡ್ಕೋಷ್ಟು ಬೇರೆ ಡ್ರೆಸ್ ಹುಡ್ಕೋಷ್ಟು ನನ್ನ ಕೆಪಾಸಿಟಿ ಇಲ್ಲ, ಯಾಕಂದ್ರೆ ಆಲ್ರೆಡಿ ಟೈಮೇ ಹೋಗೈತಿ. ಈಗ 20 ನಿಮಿಷದಾಗ ರೆಡಿಯಾಗಿ ನನಗೆ ಏನು ಬೇಕು ತೊಗೊಂಡು ಕಷ್ಟ ನಾ ಮನೆಯಿಂದ ಹೊರಗೆ ಹೋಗಬೇಕು. ಸೊ ಅದ್ರ ಸಲುವಾಗಿ ಸಿಂಪಲ್ಲಾಗಿ ಇದು ಡ್ರೆಸ್ ಹಾಕ್ಕೊಂಡು ಜಳಕ ಮಾಡಿ ಬನ್ನಿ. ಇವಾಗ ನೋಡ್ರಿ, ಬಿಜಿ ಇದ್ರಾಗ ವಿಡಿಯೋ ಮಾಡ್ಕೊತ ಕೆಲಸ ಮಾಡ್ಬೇಕಂತಂದರೆ ಮಾರ್ನಿಂಗ್ ಅಷ್ಟೇ ಬಿಜಿ ಆಗಿರ್ತೇವೆ. ಕೆಲ್ಸಕ್ಕೆ ಹೋದ್ರೆ ಮಾತ್ರ ಅಲ್ಲಿ ಟೈಮ್ ಸಿಗೋಲ್ಲ. ಜಳಕ ಮಾಡಿ ಬನ್ನಿ. ಕುದಿಲು ಒಂದು ಸ್ವಲ್ಪ ಫ್ಯಾನಿಗೆ ಆರು ಇದು ಮಾಡ್ಕೊಳ್ತೇನು. ಫ್ಯಾನಿಗೆ ಸ್ವಲ್ಪ ಆರಲಿದ ಅಷ್ಟರೊಳಗೆ ಕ್ರೀಮ್ ಅದು ಹಚ್ಕೊಂಡು ರೆಡಿ ಆಗ್ತೀನಿ. ರೆಡಿ ಆದಮೇಲೆ ಸಿಗ್ತೇನೆ. ಆ್ಯಕ್ಚುಲಿ ಹೆಂಗೈತೆ ನೋಡ್ರಿ, ಇದು ಒಳ್ಳೆ ಗುಡ್ಡ ಥರ ಐತಿ. ಹೆದರಿಕೆ ಬರ್ತೈತಿ ಒಬ್ಬೊಬ್ಬ. ಆ್ಯಕ್ಚುಲಿ ಒಳಗಿಂದ ನೋಡ್ರಿ ಮಳಿನ ಬರತ್ತಿಲ್ಲೇನೋ ಅಂತ ಅನ್ಸಾದೈತಿ, ಬಟ್ ಮಳೆ ಹತ್ತಾದೈತಿ. ನಮ್ಮ ಕೂದಲೇನೋ ಹರೈದಾದವು ಸ್ವಲ್ಪ. ಅರ್ಧಾಗ ಬಂದ್ಗುಳೆ ಯಾಕಂತಂದ್ರೆ 1 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕಲ್ಲ, ಸ್ವಲ್ಪ ಇದ್ರೆ ಹೆಂಗೋ ಅಡ್ಜಸ್ಟ್ ಮಾಡಬೇಕು. ನೋಡ್ರಿ ಇವಾಗ ಫುಲ್ಲನ ಮಳೆ ಬಂತು. ಒಬ್ಬೊಬ್ರಿಗೆ ಹೋಗಕ್ಕಂತೂ ಸಖತ್ ಹೆದರಿಕೆ ಬರ್ತೈತಿ. ಏನು ಮಾಡೋದು ಮತ್ತು ಪರಿಸ್ಥಿತಿ, ಹೋಗಲೇಬೇಕು. ಆ್ಯಕ್ಚುಲಿ ನಾ ಛತ್ರಿ ಇಸ್ಕೊಂಡು ಬನ್ನಿ ಅಂಥೇಳಿ ಬದುಕೋನಿ, ಇಲ್ಲ ಅಂತಂದ್ರೆ ಸಖತ್ ಮಳೆ ಬರಾಕತ್ತೈತಿ. ಮಳೆ ಅಂತೂ ಭಾಳ ಬರತೈತಿ. ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಈಗ ಬಸ್ಸು ಮಿಸ್ ಆಗ್ತಿತ್ತು, ಸೊ ಎಲ್ಲರ ನಿಲ್ಬೇಕಾಗ್ತಿತ್ತು, ಬಸ್ಸು ಮಿಸ್ ಆಗ್ತಿತ್ತು. ಸೊ ಬದುಕ್ಕೊಂಡು ಎಂತ ಕರೆ ಕರೆ ಕೂಡ ಆಡೋದ